ಪ್ರವಾಹ ಪೀಡಿತ ಗ್ರಾಮಗಳಿಗೆ ಸಚಿವ ರಹೀಂ ಖಾನ್ ಭೇಟಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಸತತವಾಗಿ ಸುರಿದಿರುವಂತಹ ಧಾರಾಕಾರ ಮಳೆಗೆ ಮತ್ತು ಪ್ರವಾಹ ಪೀಡಿತ ಗ್ರಾಮಗಳಿಗೆ ಹಜ್ ಮತ್ತು ಪೌರಾಡಳಿತ ಸಚಿವರಾಗಿರ್ತಕ್ಕಂಥ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಹೀಂ ಖಾನ್ ಅವರು ಇಂದು ಭೇಟಿ ನೀಡಿದರು. ಬೀದರ್ ತಾಲೂಕಿನ ಜಾಂಪಾಡ್, ಮಾಳೆಗಾಂವ್ ಮತ್ತು ಇಸ್ಲಾಂಪುರ್ ಹಾಗೂ ಯರ್ನಳ್ಳಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ರೈತರ ಮತ್ತು ಬಡವರ ಸಮಸ್ಯೆಗಳನ್ನ ವೀಕ್ಷಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಅನೇಕ ಜನ ಮನೆಗಳು ಬಿದ್ದುಕೊಂಡು ಕೂಡ ಅವರು ಕೂಡ ಕಷ್ಟದಲ್ಲಿದ್ದಾರೆ, ಅವರಿಗೂ ಕೂಡ ಸ್ಪಂದಿಸ್ತೇವೆ ಮತ್ತು ಅನೇಕ ರೀತಿಯ ಬೆಳೆಗಳು ಕೂಡ ಇಲ್ಲಿ ನಾಶವಾಗಿದ್ದಾವೆ, ಅವರಿಗೂ ಕೂಡ ನಮ್ಮ ಸರ್ಕಾರದಿಂದ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಾಗ್ತದೆ ಇರತಕ್ಕಂಥ ಮಾತನ್ನ ಹೇಳಿದ್ದಾರೆ. ಬೀದರ್ ಜಿಲ್ಲೆಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರನ್ನ ಕರೆದುಕೊಂಡು ಬರುವಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಮತ್ತು ನಾನು ಸತತ ಪ್ರಯತ್ನ ಮಾಡಿ ನಮ್ಮ ಭಾಗದ ವೀಕ್ಷಣೆ ಮಾಡಿ ಸರ್ ನಮಗೆ ಒಂದಿಷ್ಟು ಪರಿಹಾರ ನೀಡಿ ಅಂತಕ್ಕಂಥ ಮನವಿ ಸಲ್ಲಿಸಿದಾಗ ಸಿದ್ದರಾಮಯ್ಯನವರು ಒಂದಿಷ್ಟು ಪರಿಹಾರಗಳನ್ನು ನೀಡಿದ್ದಾರೆ. ಹೀಗಾಗಿ ಒಂದಿಷ್ಟು ಪರಿಹಾರಗಳನ್ನ ನೀಡಲಿಕ್ಕೆ ನಾವು ಬಹಳಷ್ಟು ರೀತಿಗಳಿಂದ ಇಲ್ಲಿ ಕೆಲಸ ಮಾಡಬೇಕಾಗಿದೆ. ಇವತ್ತಿಗೆ ಯಾವುದೇ ಕಾರಣಕ್ಕೂ ರೈತರು ನಮ್ಮ ಬೆನ್ನೆಲುಬಾಗಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಅವರಿಗೆ ಕೈ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನ ಸಚಿವ ರಹೀಂ ಖಾನ್ ಅವರು ರೈತರಲ್ಲಿ ಒಂದಿಷ್ಟು ಭರವಸೆನ ನೀಡಿದ್ದಾರೆ. ಶೀಘ್ರದಲ್ಲಿ ಅವರಿಗೆ ಪರಿಹಾರ ಕಲ್ಪಿಸುವಂತಹ ಕಾರ್ಯ ಕೈಗೊಳ್ಳಲಾಗುತ್ತದೆ ಎಂದು ಮಾಹಿತಿ ಸಹ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಮೊಹಮ್ಮದ್ ಗೌಸ್ ಮತ್ತು ತಾಲೂಕ್ ಪಂಚಾಯತ್ ಇಒ ಆಗಿರುವಂತಹ ಮಾಣಿಕರಾವ್ ಪಾಟೀಲ್ ಸೇರಿದಂತೆ ಜಿಲ್ಲೆಯ ಅನೇಕ ಅಧಿಕಾರಿಗಳು ಸಚಿವರ ಜೊತೆಯಲ್ಲಿ ಪ್ರವಾಸದಲ್ಲಿ ಕೈಗೊಂಡಿದ್ದರು. ಬನ್ನಿ ಹಾಗಾದರೆ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ರಹೀಂ ಖಾನ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ ನಾರಾಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಹಿಂದೆ ನೀರು ಬರಲಿ ಸ್ವಲ್ಪ ಸಾಂತಲೇ ಇಲ್ಲ ಎಲ್ಲ ರೈತರು ಒಂದ್ 4-5 ದಿವಸದಿಂದ ನಿದ್ದೆ ಮಾಡಿಲ್ಲ. ಯಾಕಂದ್ರೆ ಫುಲ್ ರೌಂಡ್ ಬ್ಯಾಕ್ ವಾಟರ್ ನೀರ್ ಬಂದ್ಬಿಟ್ಟಿದೆ. ಮತ್ತೆ ಮೋಸ್ಟ್ಲಿ ಇನ್ನ 1 ಫೀಟ್ ಜಾಸ್ತಿ ಆದ್ರೂ ಎಲ್ಲ इस्लामपुर मुर्दू होती पूरा गांव डूब जाता था. इसके लिए मुख्यमंत्री चीफ मिनिस्टर सिद्धरामಯ್ಯ ಅವರಿಗೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ಹೋಗಿ ರಿಕ್ವೆಸ್ಟ್ ಮಾಡಿ ಬೆಂಗಳೂರಿನಲ್ಲಿ ಇಲ್ಲ ಸರ್ ನೀವು ನಾಳೆ ಬೀದರ್ ಡಿಸ್ಟ್ರಿಕ್ಟ್ ವಿಸಿಟೇ ಕೊಡ್ಬೇಕು ನೀವು ಅಂತ ನಾವು ಪ್ರೆಷರ್ ಮಾಡಿ ಮುಖ್ಯಮಂತ್ರಿ ನಾಳೆ ಬಂದಿದ್ರು. ನಾನು ಈಶ್ವರ್ ಖಂಡ್ರೆ ಅವರು ಮತ್ತೆ ರೆವಿನ್ಯೂ ಮಿನಿಸ್ಟರ್ ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟೋಟಲಿ ಬಾಲ್ಕಿಲಿಂದ ನಮ್ಮ ಬೀದರ್ ಮತ್ತು ಕಾರಂಜ ಮತ್ತಿದು ಕಾರಂಜ ನದಿ ಮಾಂಜ್ರಾ ನದಿ ಫುಲ್ ಮಾಂಜ್ರಾ ನದಿಗೆ ಎಷ್ಟು ಊರು ಬರ್ತದೆ ಮಿನಿಮಮ್ 1.5 hours ಮೇಲೆ ಹೆಲಿಕಾಪ್ಟರ್ಲಿಂದ ನಾವು ಎಲ್ಲ ನೋಡಿದ್ದಾರೆ, ಸರ್ವೆ ಮಾಡಿದ್ದಾರೆ. ಮತ್ತೆ ಮುಖ್ಯಮಂತ್ರಿ ಇದ್ರ ಬಗ್ಗೆ ತುಂಬಾ ಸೀರಿಯಸ್ ಆಗಿ ಬ್ರಿಜಸ್, ಎಲೆಕ್ಟ್ರಿಕ್ ಪೋಲ್ಸ್, ಟ್ರಾನ್ಸ್ಫಾರ್ಮರ್ಸ್ ಆ ಥರ ಏನೇನು ಡ್ಯಾಮೇಜ್ ಆಗಿದೆ ಡೆವಲಪ್ಮೆಂಟ್ದು ಅದು ಇಮಿಡಿಯೇಟ್ ಎಸ್ಟಿಮೇಟ್ ಮಾಡಿ ಅಂತ ಹೇಳಿದ್ದಾರೆ. ಎಸ್ಟಿಮೇಟ್ ಮಾಡಿ ಒಂದು 15-20 ದಿವಸದಲ್ಲಿ ನಾನು 100 ಕೋಟಿ ಇಮಿಡಿಯೇಟ್ ರಿಲೀಸ್ ಮಾಡಿ ಡೆವಲಪ್ಮೆಂಟ್ ಅಂತ ಹೇಳಿದ್ದಾರೆ, ಮಾಡ್ತೀರಂತ ಹೇಳಿದ್ದಾರೆ. ಅದು ಒಂದು ನೆಕ್ಸ್ಟ್ ಸ್ಟೆಪ್ ಮಾಡ್ತೀವಿ. ಇಸ್ಲಾಂಪುರ ತಾತ್ಕಾಲಿಕವಾಗಿ ಸರ್ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸಾರ್ವಜನಿಕರಿಗೆ ಬಹಳಷ್ಟು ಕಷ್ಟ ಆಗಿದೆ. ಈಗ ನಾನೇ ಅಲ್ಲಿಂದ ಬಂದೇನೆ. ತಾತ್ಕಾಲಿಕವಾಗಿ ಏನು ಸರ್ ತಾತ್ಕಾಲಿಕ ಏನು ಮಾಡ್ಲಿಕ್ಕೆ ಆಗಲ್ಲ. ಬೇರೆ ಕಡೆಯಿಂದ ದಾರಿ ಅಲ್ಲಂಬರ್ಲಿಂದ ದಾರಿ ಇದೆ. ಯಾಕಂದ್ರೆ ನೀರು ಕಡಿಮೆ ಆದರೆ ಮತ್ತೆ ಅದು ನೆಕ್ಸ್ಟ್ ಎಸ್ಟಿಮೇಟ್ ನಲ್ಲಿ ಇಟ್ಟು ಅದು ಬ್ರಿಡ್ಜ್ ಸ್ವಲ್ಪ ಹೈಟ್ ಮಾಡಿ ರೋಡ್ ಸ್ವಲ್ಪ ಹೈಟ್ ಮಾಡಿ ಮಾಡಬೇಕಾಗ್ತದೆ. ಮೋಸ್ಟ್ಲಿ ಜಾಸ್ತಿ ಡಿಮ್ಯಾಂಡ್ ನಮ್ಗೆ ಈ ಸೈಡ್ ಹೇಳತ್ತಾರ. ಈಗ ಯಾವ್ದು ಒಂದು ನಾನು ಎಸ್ಟಿಮೇಟ್ ನಲ್ಲಿ ಇಟ್ಬಿಡ್ತೇನೆ.